ಜೈ ಶ್ರೀ ಕೃಷ್ಣ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಅದೇ ಚಕ್ಲಿ. ತುಂಬ ಅಂದರೆ ತುಂಬಾ ಈಸಿ ಫ್ರೆಂಡ್ಸ್, ಮತ್ತು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಈ ಥರ ಮಾಡಿದರೆ ಯಾವತ್ತೂ ಫೇಲ್ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಚಕ್ಲಿ, ಸೇವು, ನಿಮಗೆ ಯಾವ್ಯಾವ ಥರ ಶೇಪ್ ಬೇಕೋ ಅವೆಲ್ಲನೂ ನೀವು ಈ ಹಿಟ್ಟಿನಿಂದ ಮಾಡ್ಕೋಬಹುದು. ಅತಿ ಸುಲಭವಾಗಿರುವಂತಹ ಈ ರೆಸಿಪಿ, ನೀವು ಇದನ್ನು 1 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ ಮತ್ತು ಮೆತ್ತಗೂ ಕೂಡ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಮೀಲ್ಗೆ ನಾನು ಹಾಕ್ಕೊಂಡು ಬಂದಿದ್ದೀನಿ. ತುಂಬಾ ನೀವು ಅಕ್ಕಿ ತೊಳೆದುಬಿಟ್ಟು ಅದನ್ನು ಬೇಯಿಸ್ಕೊಂಡು ಬರಬೇಕು. ಇದನ್ನು ನಾನು ಜರಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಈ ಅಕ್ಕಿ ಹಿಟ್ಟು, ಈ ಗ್ಲಾಸಿಂದ 3 ಗ್ಲಾಸ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದರ ಪ್ರಕಾರ ಇಲ್ಲಿ ನಾನು 1.5 ಕಪ್ಪು, 1.5 ಗ್ಲಾಸು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿದೆ ಆದರೂ ಕೂಡ ನಾನಿಲ್ಲಿ ಜರಡಿ ಮಾಡ್ಕೋತಾ ಇದ್ದೀನಿ. ಇದು ಹುರ್ಗಡ್ಲೆ ಹಿಟ್ಟು ಇವಾಗ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕೈಯಿಂದ. ನೋಡಬಹುದು ನೀವು, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಸೈಡ್ಗೆ ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ. ಈ ಥರ ಈ ಮೆಥಡ್ ಯೂಸ್ ಮಾಡಿದ್ರೆ ಫ್ರೆಂಡ್ಸ್ ಯಾವತ್ತೂ ನಿಮ್ಮದು ಫೇಲ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಾನಿವಾಗ ಇದರಲ್ಲಿ ಓಂ ಕಾಳನ್ನು ಹಾಕ್ಕೋತಾ ಇದ್ದೀನಿ, ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಆಮೇಲೆ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಕಪ್ಪು ಎಳ್ಳು ಕೂಡ ಇಲ್ಲಿ ನೀವು ಯೂಸ್ ಮಾಡಬಹುದು. ಇವಾಗ ನಾನು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಅರಿಶಿನ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇದರಲ್ಲಿ. ಇವಾಗ ಒಂದು ಕಡ್ಚಿಯಿಂದ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾವಿಲ್ಲಿ ಇದರಲ್ಲಿ ನಾನು ತುಪ್ಪನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಬೆಣ್ಣೆ ಹಾಕೋಬೋದು ಅಥವಾ ಎಣ್ಣೆ ಹಾಕೋಬೋದು. ಬಟ್ ತುಪ್ಪ ಹಾಕಿದರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಗರಿಗರಿಯಾಗಿ ಬರೋದಕ್ಕೆ ಕಾರಣನೇ ಈ ತುಪ್ಪ ಅಂತ ಹೇಳಬಹುದು. ನಾನಿಲ್ಲಿ ತುಪ್ಪ ಏನು ಕಾಯಿಸ್ಕೊಂಡಿಲ್ಲ, ಹಾಗೇ ಹಾಕ್ತಾ ಇದ್ದೀನಿ. ಇವಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀರು ಕೂಡ ನಮ್ಮದು ಕುದೀತಾ ಇದೆ ನೋಡಿ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಕುದಿಯೋಂಥ ನೀರಿನಿಂದ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಆಮೇಲೆ ಕಡ್ಚಿಯಿಂದನೇ ಹಿಟ್ಟನ್ನು ಕಲಿಸ್ಬೇಕು. ಈ ಥರ ಕಲಿಸ್ಕೋಬೇಕು. ನೋಡಿ, ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇರಬೇಕು. ಈ ಥರ ಕೈ ಹಾಕಬೇಡಿ ಫ್ರೆಂಡ್ಸ್, ಯಾಕಂದರೆ ತುಂಬಾ ಬಿಸಿ ಇರುತ್ತಲ್ವ ನೀರು ಕುದಿಬೇಕು. ಕುದಿಯುವಂಥ ನೀರನ್ನೇ ಹಾಕೋಬೇಕು. ಇಲ್ಲಾಂದರೆ ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡ್ರೆ ನಮ್ಮ ಚಕ್ಲಿ, ಸೇವು ಏನಾರ ಹಾಕೋತೀವಲ್ಲ ಅವು ಖಂಡಿತವಾಗ್ಲೂ ಬರೋದಿಲ್ಲ. ಎಣ್ಣೆಯಲ್ಲಿ ನಾವು ಹಾಕಿದಾಗ ಅದು ಫುಲ್ ಹಿಟ್ಟಾಗಿಬಿಡುತ್ತೆ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಇದು ಒಂದು ಟ್ರಿಕ್ಸ್ನಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಫಸ್ಟ್ ಟೈಮ್ ಮಾಡೋರಿಗೂ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲ ಅಂತಂದರೆ ನೀವು ಡೌಟ್ ಇದ್ದರೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಿಟ್ಟು ಕೂಡ ಹಾಕ್ಕೋಬೋದು. ನೀವು ಹಾಕ್ಕೋಬೇಡಿ ಫ್ರೆಂಡ್ಸ್, ನಾನು ಗ್ಯಾರಂಟಿ ಕೊಡ್ತೀನಿ, ಇವೆರಡು ಹಿಟ್ಟಿನಿಂದನೇ ನೀವು ಮಾಡ್ಕೋಬಹುದು. ಬಿಸಿ ನೀರು ಮಾತ್ರ ಈ ಥರನೇ ಕುದಿಯುವಂಥ ನೀರನ್ನೇ ಹಾಕಬೇಕು. ಇವಾಗ ನಾನು ಎಲ್ಲ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡ್ಬಿಟ್ಟು ಇವಾಗ ಒಂದು ತಟ್ಟೆಗೆ ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡಿ, ಸುಡ್ತಾ ಇದೆ ಸ್ವಲ್ಪ ಸ್ವಲ್ಪ.
ಇವಾಗ ಒಂದು ಅರ್ಧ ಆರಿದೆ. ಕೈಗೆ ಒಂದು ಸ್ವಲ್ಪನೇ ತಣ್ಣೀರನ್ನು ಸವರ್ಕೊಂಡ್ಬಿಟ್ಟು ಈ ಥರ ನಾದ್ಕೊಡ್ತಾ ಇದ್ದೀನಿ ನೋಡಿ. ಆವಾಗ ನಾವು ತಣ್ಣೀರನ್ನ ಒಂದು ಸ್ವಲ್ಪ ಸ್ವಲ್ಪ ಕೈಗೆ ಹಚ್ಕೊಂಡ್ಬಿಟ್ಟು ನಾದ್ಕೊಳ್ಬೇಕು. ಇದರಲ್ಲೇನು ಹಾಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನೋಡಬಹುದು, ಈ ಥರ ನಾದ್ಕೋಬೇಕು ಹಿಟ್ಟು. ಅಷ್ಟೊಂದು ಗಟ್ಟಿನೂ ಇರಬಾರ್ದು, ಅಷ್ಟೊಂದು ಮೆತ್ತಗೆ ಕೂಡ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಇವಾಗ ನಾನು ತುಪ್ಪನ ಚಕ್ಲಿ ಡಬ್ಬಿ ಇದೆಯಲ್ಲ ಅದಕ್ಕೆ ನಾನು ಸವರ್ಕೋತಾ ಇದ್ದೀನಿ. ಹಚ್ಕೊಂಡ್ಬಿಟ್ಟು ಇವಾಗ ನಾನು ಚಕ್ಲಿ ಮಾಡ್ತೀವಲ್ಲ ಅದನ್ನು ಬಿಲ್ಲೆ ಅಂತ ಕರೀತಾರೆ, ಅದನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಈ ಥರ ತಿರ್ಸ್ಕೊಳ್ಬೇಕು. ತಿರ್ಸ್ಕೊಂಡ್ಬಿಟ್ಟು ನಾನೀಗ ಹಿಟ್ಟನ್ನು ಕಲಿಸ್ಕೊಂಡಿದ್ದೆಲ್ಲ ನಾದ್ಕೊಂಡಿದ್ದೆಲ್ಲ ಹಿಟ್ಟು ಅದನ್ನು ಇದರಲ್ಲಿ ಹಾಕಿ ಈ ಥರ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡ್ಬಿಟ್ಟು ಇವಾಗ ಇದನ್ನು ಮುಚ್ಚಬೇಕು. ಈ ಥರ ತಿರ್ಸ್ಕೊಳ್ಬೇಕಿದು. ಇದರಿಂದ ಈ ಚಕ್ಲಿ ಡಬ್ಬಿ ಇದೆಲ್ಲ ಈ ಥರದ್ದು ಇದರಿಂದ ಮಾಡಿಕೊಂಡ್ರೆ ಕೈ ನೇಯೋದಿಲ್ಲ ಫ್ರೆಂಡ್ಸ್. ಅದು ಇನ್ನೊಂದು ಒತ್ತದಿರುತ್ತಲ್ವ, ಅದರಿಂದಂತೂ ಒಂದು ಡಬ್ಬಿ ಹಾಕೋಷ್ಟರಲ್ಲಿ ಕೈ ನೋವು ಬಂದುಬಿಡುತ್ತೆ. ಇವಾಗ ನಾನು ಒಂದು ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಸಣ್ಣ ಸಣ್ಣದಾಗಿರುವಂಥ ಚಕ್ಲಿನ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಚಿಕ್ಕ ಚಿಕ್ಕದು ಹಾಕೊಳ್ಳೋದು ಇಷ್ಟ ಇಲ್ಲ, ದೊಡ್ಡ ದೊಡ್ಡದೇ ಹಾಕೋಬೇಕು ಅಂತ ಇಷ್ಟ. ಆದರೆ ಒಂದು ಸ್ವಲ್ಪ ಒಂದು ಪ್ಲೇಟ್ ಆಗೋಷ್ಟು ಮಾತ್ರ ನಾನು ಚಿಕ್ಕದಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾವು ಡೈರೆಕ್ಟ್ ಎಣ್ಣೆಯಲ್ಲಿ ಕೂಡ ನಾವು ಇದನ್ನು ಹಾಕ್ಕೋಬೋದು ನೋಡಿ. ಇವಾಗ ಸ್ಟಾರ್ಟಿಂಗ್ ನಾನು ಈ ಥರ ಹಾಕ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಲ್ಲನೂ ಅದೇ ಥರ ಮಾಡ್ಕೋಬೇಕು. ಇವಾಗ ಇಲ್ಲಿ ಎಣ್ಣೆ ಕೂಡ ಕಾಯೋಕ್ಕಿಟ್ಟಿದ್ದೀನಿ. ಕಾಯ್ದಿದೆ ಇಲ್ಲ ಅಂತ ಹೇಳಿ ನಾನಿಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ. ನಾವು ಮೀಡಿಯಮ್ ಉರಿಯಲ್ಲೇ ನಾವು ಎಲ್ಲ ಚಕ್ಲಿನ ಕರೆದುಕೊಳ್ಬೇಕು. ಆವಾಗಲೇ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ ನೋಡಿ. ಈ ಥರ ಆಗಿದೆ ನೋಡಿ. ಒಂದೇ ಒಂದು ಪ್ಲೇಟ್ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇವಾಗ ಡೈರೆಕ್ಟ್ ಎಣ್ಣೆಯಲ್ಲೇ ನಾನು ಹಾಕ್ಕೊಂಡಿದ್ದೀನಿ. ಇವಾಗಿದು ಚಿಕ್ಕ ಚಿಕ್ಕದಾಗಿರುವಂಥ ಚಕ್ಲಿ ನೋಡಿ. ಕೈಯಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಟಕ್ ಅಂತ ಮುರಿತಾ ಇದೆ. ಅಷ್ಟು ಚೆನ್ನಾಗಿ ಬಂದಿದೆ, ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ನೋಡಿ. ಇವಾಗ ಒಂದು ಸೈಡ್ ಆಗಿದೆ ಇದು. ಇವಾಗ ನಾನು ಈ ಕಡೆ ತಿರುಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ದೊಡ್ಡದು ಹಾಕ್ಕೊಂಡಿದ್ದೀನಿ. ದೊಡ್ಡದಾಗಿರುವಂಥ ಚಕ್ಲಿ ಅಂತಲೇ ಹೇಳ್ಬೋದು. ಇದು ಹಾಕ್ಕೊಳ್ಳೋದು ಈಸಿ ಮತ್ತು ಬೇಗ ಆಗಿಬಿಡುತ್ತೆ. ಆದರೆ ದೊಡ್ಡದಾಗಿರುತ್ತೆ, ಆದರೆ ಬೇಗ ಆಗಿಬಿಡುತ್ತೆ ನೋಡಿ. ನಾನು ಮತ್ತೆ ಈ ಥರ ಇರೋದು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿರುತ್ತೆ ಒಂಥರ. ನಂಗೆ ಅಷ್ಟರಲ್ಲಂದರೆ ಇದೇ ಇಷ್ಟ, ಸೇವು. ಆಮೇಲೆ ಈ ಥರದ್ದು ಕೂಡ ಹಾಕ್ಕೊಂಡಿದ್ದೀನಿ, ಎಲ್ಲ ಥರದ್ದು ಹಾಕ್ಕೊಂಡಿದ್ದೀನಿ. ಒಂದು ಸರಿ ಈ ಥರ ಹಿಟ್ಟು ಕಲಿಸ್ಕೊಂಡ್ಬಿಟ್ರೆ ಯಾವ ಥರ ಬೇಕಾದರೂ ನಾವು ಹಾಕ್ಕೋಬೋದು. ಹಾಕಿ ಇದು ತಣ್ಣಗಾದ ಮೇಲೆ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. 1 ತಿಂಗಳವರೆಗೂ ನಾವು ಇದನ್ನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.